ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ಕೃಷ್ಣನ್ ಬಗ್ಗೆ ನಮ್ಗೆಲ್ಲಾರ್ಗೂ ಗೊತ್ತಿದೆ, ಗೊತ್ತಿಲ್ಲದೆ ಇರೋರೇ ಇರಲ್ಲ. ಆದ್ರೂ ಕೃಷ್ಣ ಹುಟ್ಟೋ ತನಕನೂ ಕೃಷ್ಣನ್ ಕಥೆಯನ್ನ ಕೇಳೋಣ. ಯಾಕೆಂದ್ರೆ ಕೃಷ್ಣನ್ ಕಥೆ ಕೇಳೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿರೋ ಮಲಿನ ಎಲ್ಲ ಹೋಗಿ ಬೆಣ್ಣೆ ತಯಾರಾಗತ್ತೆ. ಆ ಬೆಣ್ಣೆಯನ್ನ ಕೃಷ್ಣ ಬಂದು ತಿನ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಕೃಷ್ಣನ್ ಕಥೆಯನ್ನು ಪ್ರತಿ ದಿವಸ ಕೇಳ್ತಾ ಇರ್ಬೇಕು. ಹಾಗಾಗಿ ನಮ್ಮ ಮನಸ್ಸು ಕ್ಲೀನ್ ಆಗ್ತಾ ಹೋಗುತ್ತೆ ಯಾವತ್ತದಾವತ್ತು. ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಕೃಷ್ಣನ್ ಕಥೆ ಇವತ್ತು ಇನ್ನೊಂದ್ಸತಿ ಕೇಳೋಣ. ಉಗ್ರಸೇನನ್ಗೆ ಇಬ್ಬರು ಮಕ್ಕಳು, ಒಬ್ಬನ್ ಕಂಸ, ಒಬ್ಬರು ದೇವಕಿ ದೇವಿ. ಮಧುರಾ ನಗರಿಗೆ ಆಳ್ತಾ ಇರ್ತಾನೆ ಉಗ್ರಸೇನ. ಕಂಸನಿಗೆ ತನ್ನ ತಂಗಿ ಆದ ದೇವಕಿ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ತನ್ನದೇ ಸ್ನೇಹಿತ ಆಗಿರುವ ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಬಹಳ ವಿಜೃಂಭಣೆಯಿಂದ ಮಾಡ್ತಾನೆ. ತಾನೇ ರಥವನ್ನು ಓಡಿಸ್ತಾ ಕರ್ಕೊಂಡೋಗಿ ವಸುದೇವನ್ ಮನೆಗೆ ಬಿಡಕ್ಕೆ ತಂಗಿನೂ ವಸುದೇವನ ಕೂಡ್ಸ್ಕೊಂಡು ರಥದಲ್ಲಿ ಹೋಗ್ತಾ ಇರ್ತಾನೆ. ಬಹಳ ಸಂತೋಷದಲ್ಲಿರ್ತಾನೆ. ಆವಾಗ ಇದ್ದಕ್ಕಿದ್ದಾಗೆ ಆಕಾಶವಾಣಿಗೆ ಅನ್ಸುತ್ತೆ, ಈ ತರ ಕಂಸ ನೀನ್ ಇಷ್ಟು ಖುಷಿಯಾಗಿದ್ದೀಯಲ್ಲ, ಈ ತಂಗಿಯ ಅಷ್ಟಮ ಗರ್ಭನಲ್ಲಿ ಬರೋ ಮಗುನೇ ನಿನ್ನ ಸಂಹಾರ ಮಾಡತ್ತೆ ಅಂತ. ಅವಾಗ ಕಂಸನ್ಗೆ ತುಂಬಾ ಶಾಕ್ ಆಗ್ಬಿಡತ್ತೆ, ನಂಬಕ್ಕೆ ಆಗಲ್ಲ. ಆದ್ರೂ ಆಕಾಶವಾಣಿ ಹೇಳಿದಲ್ವಾ, ಹಾಗಾಗಿ ತುಂಬಾ ಕೋಪ ಬಂದ್ಬಿಡತ್ತೆ ಈ ತಂಗಿ ಮೇಲೆ. ರಥವನ್ನು ನಿಲ್ಲಿಸ್ತಾನೆ, ರಥ ಇಳಿತಾನೆ. ಇಳಿದ್ಬಿಟ್ಟು ಆ ತಂಗಿ ಗಂಡನ್ನು ರಥದಿಂದ ಇಳಿಸ್ಬಿಟ್ಟು ತಂಗಿಯನ್ನು ಕೊಲ್ಲಕ್ ಹೋಗ್ತಾನೆ. ಆವಾಗ ವಸುದೇವ ಕಂಸನನ್ನು ಬೇಡ್ಕೊಂತಾನೆ, ನಿನ್ನ ಸಾಯಿಸೋದು ಅಷ್ಟಮ ಗರ್ಭ ಅಲ್ವಾ, ನನ್ನ ಹೆಂಡತಿನ ಯಾಕೆ ಸಾಯಿಸ್ತೀಯ? ಯಾವುದೇ ಮಗು ಹುಟ್ಟಿದ್ರು ತಂದು ನಿಂಗೆ ಕೊಡ್ತೀನಿ, ನೀನ್ ಆ ಮಗುನ್ ಕೊಲ್ಲು ಅಷ್ಟೇ, ಈ ನನ್ನ ಹೆಂಡತಿನ ಕೊಲ್ಬೇಡ ಅಂತ ಬೇಡ್ಕೊಂತಾನೆ. ಅದಕ್ಕೆ ಅದು ಕಂಸಂಗೂ ಸರಿ ಅನ್ಸತ್ತೆ. ಸರಿ ಆಯ್ತು ಬಿಡು ಅಂತ ಕೊಲ್ಲಲ್ಲ. ಇವರಿಬ್ಬರನ್ನ ಕರ್ಕೊಂಡೋಗಿ ಕಾರಾಗಾರದಲ್ಲಿ ಹಾಕ್ಬಿಡ್ತಾನೆ. ಅಡ್ಡ ತಂದೆ ಬರ್ತಾನೆ, ಯಾಕೆ ತಂಗಿಗೆ ಈ ತರ ಮಾಡ್ತಾ ಇದ್ಯಾ ಅಂದ್ರೆ ಆ ತಂದೆ ತಾಯಿನ ಕೂಡ ಕರ್ಕೊಂಡೋಗಿ ಕಾರಾಗಾರದಲ್ಲಿ ಹಾಕ್ಬಿಡ್ತಾನೆ ಕಂಸ. ಸರಿ, ಕೆಲವು ದಿವಸಕ್ಕೆ ದೇವಕಿ ದೇವಿಗೆ ಮೊದಲನೇ ಮಗು ಆಗತ್ತೆ. ವಸುದೇವ ತಗೊಂಡೋಗಿ ಕಂಸನಿಗೆ ಕೊಡ್ತಾನೆ, ವಸುದೇವ ತಗೋ ಮಗು ಹುಟ್ಟಿದೆ ಅಂತ. ಆಮೇಲೆ ವಸುದೇವ ಕಂಸ ಅಂತಾನೆ, ಸರಿ ಅಷ್ಟಮ ಗರ್ಭ ಅಲ್ವಾ ನನ್ನನ್ನು ಕೊಲ್ಲೋದು, ಇದಿನ್ನ ಮೊದಲನೇದೇ ಅಲ್ವಾ, ನಂಗೇನ್ ಬೇಡ, ನೀನೇ ತಗೊಂಡೊಟ್ಟೋಗು. ಸರಿ ಅಂತ ವಸುದೇವ ಮಗುನ್ ತಂದ್ಕೊಂಡು ವಸುದೇವ ದೇವಕಿಯರು ಚೆನ್ನಾಗಿ ನೋಡ್ಕೊಂತ ಇರ್ತಾರೆ. ಇದೇ ತರ 6 ಮಕ್ಕಳು ಇರ್ತಾರೆ. ಸರಿ, 6 ಮಕ್ಕಳನ್ನ ಕಂಸ ಏನು ಮಾಡಲ್ಲ. 6ನೇದನ್ನ ವಾಪಸ್ ತರೋವಾಗ ನಾರದರು ನೋಡ್ತಾರೆ. ನೋಡ್ಬಿಟ್ಟು ನಾರದ ಹೋಗಿ ಕಂಸನ್ಗೆ ಹೇಳ್ತಾರೆ, ಏನ್ ನೀನು ಇಂತ ಹುಚ್ಚು ಕೆಲಸ ಮಾಡ್ತಾ ಇದ್ಯಾ? ಇವಾಗ 8ನೇ ಗರ್ಭ ಅಂದ್ರೆ ಎಲ್ಲಿಂದ ಶುರು, ಹೇಗ್ ಗೊತ್ತು? ಇವಾಗ ನಾವು 8 ಕಡ್ಡಿಗಳನ್ನ ಒಂದು ರೋನಲ್ಲಿ ಇಟ್ರೆ ನಾವೆಲ್ಲಿಂದಾದ್ರೂ ಕೌಂಟ್ ಶುರು ಮಾಡ್ಬೋದಲ್ವಾ? ಅವಾಗ ಎಷ್ಟನೇದಾದ್ರೂ 8ನೇದಾಗ್ಬೋದು. ಸೊ ಈ 6 ಮಕ್ಕಳಲ್ಲಿ ಕೂಡ ಯಾರಾದ್ರೂ ಒಬ್ರು ಇರ್ಬೋದಲ್ವಾ ಅಂತ ಕಂಸನ್ಗೆ ಸುಮ್ನೆ ಡೌಟ್ ಬರೋ ಹಾಗೆ ಮಾಡ್ತಾರೆ ನಾರದ್ರು. ಆವಾಗ ಕಂಸನ್ಗೂ ನಿಜ ಅನ್ಸತ್ತೆ, ಅಯ್ಯಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೋಗಿ 6 ಮಕ್ಕಳನ್ನ ತಂದು ಉದ್ದಕ್ಕೆಲ್ಲಾದನ್ನು ಸಾಯಿಸ್ಬಿಡ್ತಾನೆ. ಸರಿ, ಇದಾಗತ್ತೆ. ಇನ್ನು 7ನೇ ಶಿಶು ಗರ್ಭಕ್ಕೆ ಬರತ್ತೆ ದೇವಕಿಗೆ. ಆವಾಗ ಭಗವಂತ ಮಾಯಾದೇವಿನ ಕಳ್ಸಿ ಈ ಗರ್ಭದಲ್ಲಿರೋ ಶಿಶುನ್ ತಗೊಂಡೋಗಿ ವಸುದೇವನ್ಗೆ ಇನ್ನೊಂದು ಹೆಂಡತಿ ಇಡ್ತಾಳೆ, ರೋಹಿಣಿ ಅಂತ. ಅದು ಆಕಿ ನಂದಗೋಪ ತಂಗಿಯಾಗಿ ಅಲ್ಲಿರ್ತಾಳೆ. ಸೊ ಏನ್ ಮಾಡ್ತಾನೆ, ಮಾಯಾದೇವಿಗೆ ಹೇಳ್ತಾನೆ ಭಗವಂತ, ಈ ಮಗುನ ಈ ಗರ್ಭ ತಗೊಂಡೋಗಿ ಅಲ್ಲಿಡು ಅಂತ. ಸರಿ, ಮಾಯಾದೇವಿ ಇಲ್ಲಿ ಗರ್ಭಸ್ರಾವ ಆಗ್ಬಿಡತ್ತೆ ದೇವಕಿಗೆ. ಆ ಮಗುನ್ ತಗೊಂಡೋಗಿ ರೋಹಿಣಿ ಗರ್ಭದಲ್ಲಿ ಇಡ್ತಾರೆ. ಅದು ಸಂಕರ್ಷಣ ರೂಪಿ ಭಗವಂತ. ಆ ರೋಹಿಣಿ ದೇವಿಗೆ ಮಗು ಆಗತ್ತೆ. ಇಲ್ಲಿ ಗರ್ಭಸ್ರಾವ ಆಗತ್ತೆ. ಸರಿ, ಕೆಲವು ದಿವಸಕ್ಕೆ ದೇವಕಿ ದೇವಿ ಮತ್ತೆ 8ನೇ ಗರ್ಭವಂತ ಆಳ್ತಾಳೆ. ಇವಾಗ ಕಂಸನಿಗೆ ಶೂರ್ ಆಗೋಯ್ತು, ಸೊ ಈ ಮಗುನೇ ಕೊಲ್ಲೋದು ಅಂತ. ಅವ್ರಿಗಿನ್ನ ತುಂಬಾ ಜನ ಸೇವಕರನ್ನಿಟ್ಟಿರ್ತಾನೆ ಕಾವಲ್ ಕಾಯಕ್ಕೆ, ಅಟ್ ಎನಿ ಕಾಸ್ಟ್ ಮಿಸ್ ಆಗ್ಬಾರ್ದು ಅಂತ. ಸರಿ, 8ನೇ ಗರ್ಭಕ್ಕೆ ಪೇನ್ಸ್ ಬರುತ್ತೆ. ಇನ್ನೇನು ಇದು ಡೆಲಿವರಿ ಆಗಬೇಕು. ಭಗವಂತನ ಮಾಯೆಯಿಂದ ಅಲ್ಲಿರೋ ಸೇವಕರು ಎಲ್ಲಾರು
ಗಾಢವಾದ ನಿದ್ರೆ ಮಾಡ್ಬಿಡ್ತಾರೆ. ಸರಿ, ಇದು ಡೆಲಿವರಿ ಆಗತ್ತೆ, ಗಂಡ್ ಮಗು ಹುಟ್ಟುತ್ತೆ, ದೇವರು ಸ್ವಯಂ ಭಗವಂತನೇ ಅವತಾರ ತಗೊಂತಾನೆ. ಹಾಗೆ ನಮ್ಮ ನಾರ್ಮಲ್ ಮಕ್ಕಳ ತರ ಅಲ್ಲ, ಭಗವಂತ ಶಂಖ ಚಕ್ರ ಗದಾ ದಾರಿಯಾಗಿ ಪೀತಾಂಬರಗಳನ್ನ ಉಟ್ಕೊಂಡು ಕೌಸ್ತುವ ಮನಿನ್ ತಾಳಿ ಈ ತರ ಎಲ್ಲ ಭಗವಂತ ಮೂಲ ರೂಪದಲ್ಲಿ ಹೇಗಿರ್ತಾನೋ ಹಾಗೆ ದೇವಕಿ ಗರ್ಭದಿಂದ ಹೊರಗೆ ಬರ್ತಾನೆ. ಅದನ್ನ ನೋಡಿ ಅವ್ರಿಬ್ಬರಿಗೂ, ದೇವಕಿ ವಸುದೇವ್ರಿಗೂ ಶಾಕ್ ಆಗ್ಬಿಡತ್ತೆ. ಅವ್ರಿಗೆ ತಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಭಗವಂತ ಹೇಳ್ತಾನೆ, ಈ ತರ ನೀವು 3 ಬಾರಿ ಕೇಳಿದ್ರಿ ನಾನೇ ಮಗನಾಗಿ ಬರ್ಬೇಕು ಅಂತ, ಹಾಗಾಗಿ ಇದು 3ನೇ ಇದು ಜನ್ಮ ನಿಮಗೆ ಮಗನಾಗಿ ನಾನು ಇಲ್ಲಿಗೆ ಕೊನೆ ಆಯ್ತು ಅಂತ ಹೇಳಿ ಆಮೇಲೆ ಹೇಳ್ತಾನೆ ಭಗವಂತ, ಈ ತರ ನನ್ನನ್ನು ಇವಾಗ ತಗೊಂಡೋಗಿ ಅಲ್ಲಿ ನಂದಗೋಕುಲದಲ್ಲಿ ಯಶೋದೆ ಇರ್ತಾಳೆ, ಅವಳ ಪಕ್ಕದಲ್ಲಿ ಮಲಗಿಸ್ಬಿಡಿ, ಅಲ್ಲಿದ್ದ ಮಗುನ ಇಲ್ಲಿಗೆ ತಗೊಂಡ್ ಬನ್ನಿ ನಿಮ್ಮ ಹತ್ರಗೆ ಅಂತ ಹೇಳ್ತಾನೆ. ಅದಕ್ಕೆ ವಸುದೇವ ಸರಿ ಅಂತ ಹೇಳಿ ಹೇಳ್ತಾನೆ, ಸ್ವಾಮಿ ನೀವು ಈ ತರ ಮೂಲ ರೂಪದಲ್ಲಿದ್ರೆ ನಮ್ ಕಷ್ಟ ಆಗತ್ತೆ ನೋಡೋದು, ನೀನ್ ಮಾಮೂಲಿ ಬಾಲಕನಾಗ ಆಗ್ಬಿಡು ಅಂತ. ಸರಿ ಅಂತ ಭಗವಂತ ಮತ್ತೆ ಪುಟ್ಟು ಬಾಲಕನಾಗಿ ಆಗ್ಬಿಡ್ತಾನೆ. ಆ ಭಗವಂತನನ್ನ ಒಂದು ಬುಟ್ಟಿನಲ್ಲಿ ಕೂಡಿಸ್ಕೊಂಡು, ಇವಾಗೆಲ್ಲ ಜೈಲಿಗೆ ಎಲ್ಲ ಬೀಗಗಳು ಹಾಕಿದಲ್ವ, ಹೇಗೆ ಹೊರಗೆ ಬರ್ಬೇಕು, ಆದ್ರೆ ದೇವ್ರ ಕೃಪೆಯಿಂದ ಆ ಬೀಗಗಳೆಲ್ಲ ತನ್ನ ಪಾಟಿಗೆ ಅವೇ ತೆಕ್ಕೊಂಡ್ಬಿಡತ್ತೆ. ವಸುದೇವ ಆ ಮಗುನ್ ಹಿಡ್ಕೊಂಡು ಹೊರಗ್ ಬರ್ತಾನೆ. ಎಲ್ಲಾರು ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾರು ಏನ್ ಡಿಸ್ಟರ್ಬ್ ಮಾಡಲ್ಲ. ರೋಡ್ಗೆ ಬಂದು ನದಿ ದಾಟ್ಬೇಕು, ನಂದು ಗೋಕುಲಕ್ಕೆ ಹೋಗ್ಬೇಕಂದ್ರೆ ನದಿ ಹತ್ರಕ್ ಬರ್ತಾನೆ. ಜೋರ್ ಮಳೆ, ತಲೆ ಮೇಲೆ ಮಗು ಇರತ್ತೆ. ಸರಿ ಅಂತ ಆ ಸಂಕರ್ಷಣ ಅಂದ್ರೆ ಆದಿಶೇಷನ್ ಬಂದು ಮಳೆ ಬೀಳ್ದೆ ಕೃಷ್ಣ ಆ ಮಗುನ ಛತ್ರಿ ತರ ಬರುತ್ತೆ. ಯಮುನಾದೇವಿ ವಸುದೇವ ಭಗವಂತನನ್ನ ಆ ತರ ತಲೆ ಮೇಲೆ ಇಟ್ಕೊಂಡಿದ್ ನೋಡಿ ತನ್ನ ಪಾಟಿಗೆ ತಾನೇ ಜಾಗ ಕೊಟ್ಬಿಡತ್ತೆ ಹೋಗೋದಕ್ಕೆ. ಸರಿ, ವಸುದೇವ ನದಿನ ಕ್ರಾಸ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಇಲ್ಲಿ ಅದೇ ಭಗವಂತನ ಕೃಪೆಯಿಂದ ಮಾಯೆಯಿಂದ ಇಲ್ಲಿ ಎಲ್ಲಾರು ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ಮಗುನ್ ತಗೊಂಡೋಗಿ ಯಶೋಧಾದೇವಿ ಪಕ್ಕದಲ್ಲಿ ಮಲಗಿಸಿ, ಅಲ್ಲೊಂದು ಹೆಣ್ಮಗು ಆಗಿರತ್ತೆ, ಅದನ್ನ ಮತ್ತೆ ಯಥಾ ಪ್ರಕಾರ ತಗೊಂಡ್ ಬಂದು ಇಲ್ಲಿ ದೇವಕಿ ದೇವಿ ಪಕ್ಕದಲ್ಲಿ ಮಲಗಿಸ್ತಾನೆ. ಅವಾಗ ಮತ್ತೆ ಎಲ್ಲ ಆಟೋಮೆಟಿಕ್ ಆಗಿ ಬಾಗಿಲುಗಳೆಲ್ಲ ಮುಚ್ಕೊಂಡ್ಬಿಟ್ಟು ಬೀಗಗಳೆಲ್ಲ ಹಾಕೊಂಡ್ಬಿಡತ್ತೆ. ವಸುದೇವನ್ ಕೂಡ ಮಲ್ಕೊಂಡ್ಬಿಡ್ತಾನೆ. ಇದೆಲ್ಲ ದೇವ್ರು ಮಾಯ ತರ ಮಾಡ್ಬಿಡ್ತಾರೆ, ಅಂದ್ರೆ ಒಂಥರ ಹಿಪ್ನಟೈಸ್ ತರ. ಅವ್ರಿಗೇನು ಗೊತ್ತಾಗಿರಲ್ಲ, ವಸುದೇವನ್ಗಾಗ್ಲಿ ದೇವಕಿ ದೇವಿಗಾಗ್ಲಿ. ಇದೆಲ್ಲ ಆದ್ಮೇಲೆ ಆ ಮಗು ಅಳಕ್ ಶುರು ಮಾಡತ್ತೆ. ಆವಾಗ ಎಲ್ಲಾರು ಹೇಳ್ತಾರೆ, ಅಲ್ಲಿರೋ ಸೇವಕರು ಕೂಡ ಹೇಳ್ತಾರೆ, ಹೋಗಿ ಕಂಸನ್ಗೆ ಹೇಳ್ತಾರೆ ಮಗು ಹುಟ್ಟಿದೆ ಅಂತ. ಆವಾಗ ಕಂಸ ಬೇಗ ಬೇಗ ಬಂದು ಈ ಮಗುನ್ ಕೊಲ್ಲಕ್ ಹೋಗ್ತಾನೆ. ಆವಾಗ ದೇವಕಿ ದೇವಿ ಎಷ್ಟೋ ಬೇಡ್ಕೊಂತಾರೆ, ಅಣ್ಣ ಇದು ಗಂಡ್ ಮಗು ಅಲ್ಲ, ಹೆಣ್ಮಗು, ಇದೇನು ಮಾಡಲ್ಲ, ದಯವಿಟ್ಟು ಕೊಲ್ಲಬೇಡ. ಏನ್ ಹೇಳಿದ್ರು ಕೇಳಲ್ಲ. ತಗೊಂಡೋಗಿ ಬಟ್ಟೆ ಒಗೆಯೋ ಕಲ್ಲು ಹೊಡಿಯಕ್ ಹೋಗ್ತಾನೆ. ಆ ಮಗುನ ಕಾಲಿಡ್ಕೊಂಡು ತಲೆ ಹೊಡಿಯಕ್ ಹೋಗ್ತಾನೆ. ಆ ಮಗು ಕಂಸನಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದು ಅಂದ್ರೆ ಜಾರಿ ಮೇಲಕ್ಕೆ ಎಗರ್ ಬಿಡ್ತಾಳೆ. ಆಮೇಲೆ ಮೇಲಕ್ಕೆ ಹೋದ್ಮೇಲೆ ಮಗು ಆಕಾಶವಾಣಿ ಯಾಕೆ ಅನ್ಸತ್ತೆ, ಕಂಸ 8ನೇ ಗರ್ಭ ಆಲ್ರೆಡಿ ಹುಟ್ಟಾಗಿದೆ, ಅದು ಸೇರ್ಬೇಕಾಗಿರೋ ಜಾಗಕ್ಕೂ ಸೇರ್ಬಿಟ್ಟಿದೆ, ನಿನ್ನ ಮರಣ ತಥ್ಯ, ಆ ಮಗುವಿಂದ ಗ್ಯಾರಂಟಿ ನಿನ್ನ ಮರಣ 8ನೇ ಗರ್ಭದಿಂದಾನೇ ಆಗತ್ತೆ, ಆ ಮಗು ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿ ಮಾಯ ಆಗ್ಬಿಡತ್ತ ಮಗು. ಇವಾಗ ಈ ಕಂಸನಿಗೆ ತುಂಬಾ ಭಯ ಎತ್ಕೊಂಡ್ಬಿಡುತ್ತೆ, ಅಯ್ಯೋ ಈ ಮಗು ತಪ್ಪಿಸ್ಕೊಂಡ್ಬಿಡ್ತಲ್ಲಪ್ಪ, ಏನ್ ಮಾಡೋದು ಅಂತ. ಆವಾಗ ಬೇರೆ ಬೇರೆ ರಾಕ್ಷಸರನ್ನ ಈ ಮಗುನ್ ಕೊಲ್ಲಕ್ಕೆ ಕಲಿಸ್ತಾನೆ. ಇಲ್ಲೇನಾಗತ್ತೆ, ದೇವ್ರ ದಯಿಂದ ಮತ್ತೆ ಎಲ್ಲಾರು ಎಚ್ಚರ ಆಗ್ತಾರೆ. ಎಲ್ಲಾರ್ಗು ಯಶೋದ ಪಕ್ಕದಲ್ಲಿ ಗಂಡ್ ಮಗು ಇರೋದನ್ನ ನೋಡಿ ಎಲ್ಲಾರು ಸಂತೋಷ ಪಟ್ಟು ಹಬ್ಬವನ್ನ ಮಾಡ್ಕೊಂತಾರೆ. ಇದು ನೋಡಿ ಸ್ನೇಹಿತರೆ, ಕೃಷ್ಣನ ಜನನ, ಕೃಷ್ಣನ ಅವತಾರ ಹೇಗಾದ್ರೂ ಸರಿ ಏನ್ ಅನ್ಕೊಂಡ್ರು. ಸೊ ಇದೆಲ್ಲ ಆಗೋದು ರಾತ್ರಿ 12 ಗಂಟೆ ಮೇಲೇನೆ. ಸೊ ಹಾಗಾಗಿ ನಾವು ಪೂಜೆಗಾಗ್ಲಿ ತಿಂಡಿಗಳಿಗಾಗ್ಲಿ ಎಲ್ಲಾ ತಯಾರಿಗಳು ಮಾಡಿಟ್ಕೋಬೇಕು. ಆದ್ರೆ ಅರ್ಘ್ಯ ಕೊಡೋದು ಇವೆಲ್ಲ ಕೃಷ್ಣ ಹುಟ್ಟಿದ ಮೇಲೆನೆ, ಅದಕ್ ಮುಹೂರ್ತ ಇರತ್ತೆ, ಅದು ಗೊತ್ತಾಗತ್ತೆ ಪಂಚಾಂಗದಿಂದ ಇಲ್ಲ ದೊಡ್ಡವ್ರು ಹೇಳಿದ್ದು. ಸೊ ಆ ಟೈಮಲ್ಲೇ ನಾವು ಅರ್ಘ್ಯ ಕೊಡ್ಬೇಕು. ನಮ್ಮನೇಲಿ ಕೆಲ್ಸ ಆಗೋಯ್ತು ಅಂತನೋ, ತಿಂಡಿ ಮಾಡೋದಾಗೋಯ್ತಂತನೋ,
ಈಗ ಕತ್ಲಾದ್ರೆ ಸಾಕು ಅಂತನೋ 8ಕ್ಕೆ 9ಕ್ಕೆ ನಾವು ಅರ್ಘ್ಯ ಕೊಟ್ಬಿಟ್ರೆ ಕೃಷ್ಣನ್ಗೆ, ಕೃಷ್ಣ ಅವಾಗ ಹುಟ್ಟೇ ಇರಲ್ಲ. ಕೃಷ್ಣ ಹುಟ್ಟೋದೆ 12 ಗಂಟೆ ಆದ್ಮೇಲೆ. ಹಾಗಾಗಿ ನಾವು ಅರ್ಘ್ಯ ಕೊಡ್ಬೇಕಂದ್ರೆ ಕೃಷ್ಣ ಬರ್ಬೇಕಲ್ವಾ. ಸೊ ದಯವಿಟ್ಟು ಯಾರು ಆ ಅರ್ಘ್ಯದ ಸಮಯ ಮುಹೂರ್ತ ಕೇಳ್ಕೊಂಡು ಆ ಟೈಮಲ್ಲಿ ಮಾತ್ರ ಬಿಡಿ. ಕೃಷ್ಣ ಬರಕ್ಕನ್ನ ಮುಂಚೆನೆ ಅರ್ಘ್ಯ ಕೊಟ್ರೆ ನಾವು ಮಾಡ್ಬೇಕಾಗಿರೋ ಪೂಜೆಗೆ ಸರಿಯಾದ ಫಲ ಸಿಗಲ್ಲ. ಏನು ಫಲ ಸಿಗಲ್ಲ ಅನ್ನಕ್ಕಾಗಲ್ಲ, ಭಗವಂತ ಕರುಣಾಮಯಿ. ಆದ್ರೆ ಭಗವಂತ ಏನ್ ಹೇಳಿದ್ದಾನೋ ಅದನ್ನ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಕರೆಕ್ಟ್ ಟೈಮ್ ನೋಡ್ಕೊಂಡು ಆ ಮುಹೂರ್ತದಲ್ಲಿ ಮಾತ್ರನೇ ನಾವು ಅರ್ಘ್ಯ ಕೊಡ್ಬೇಕು ಭಗವಂತನಿಗೆ. ಆ ಮಾರನೇ ದಿವಸ ಈ ಉಪವಾಸದ ಆ ಮಾರನೇ ದಿವಸ ಮಾತ್ರ ಪಾರಣೆ ಮಾಡಬೇಕು. ಇದು ಸ್ನೇಹಿತರೆ ಪರಮ ಮಂಗಳವಾದ ಶ್ರೀಕೃಷ್ಣನ ಅವತಾರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.